ಹಲೋ, ವೆಲ್ಕಮ್ ಟು ಮೇಘಾ ಕಿಚನ್. ಇವತ್ತು ನನಗೆ ನನ್ನ ತಂಗಿ ಚಿಕನ್ ದೊನ್ನೆ ಬಿರಿಯಾನಿ ಮಾಡಿಕೊಡ್ತೀನಿ ಅಂತ ಅಂದಿದ್ದಾಳೆ. ಹೇಗೆ ಮಾಡ್ತಾಳೆ ಅಂತ ನೋಡೋಣ ಬನ್ನಿ. ಒಂದು ಕಡಾಯಿಗೆ ಸ್ವಲ್ಪ ಆಯಿಲ್, ಓಲ್ಡ್ ಸ್ಪೈಸಸ್ ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ನೆಕ್ಸ್ಟು ಸ್ವಲ್ಪ ಆನಿಯನ್ಸ್, ಗ್ರೀನ್ ಚಿಲ್ಲೀಸ್ ಆ್ಯಡ್ ಮಾಡಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಅದನ್ನು ಒಂದು ಪ್ಲೇಟಿಗೆ ಕೂಲ್ ಆಗೋದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಅದೇ ಕಡಾಯಿಗೆ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಅದನ್ನು ಕೂಡ ಫ್ರೈ ಮಾಡಿ ಕೂಲ್ ಆಗೋದಕ್ಕೆ ಬಿಡಬೇಕು. ಅದಾದ ನಂತರ ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಆ್ಯಂಡ್ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಓಲ್ ಸ್ಪೈಸಸ್ ಆ್ಯಡ್ ಮಾಡಿ ಸ್ವಲ್ಪ ಆನಿಯನ್ಸ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಫ್ರೈ ಮಾಡಿ ಮೊದಲೇ ನಾವು ಕೂಲ್ ಮಾಡೋಕ್ಕೆ ಇಟ್ಕೊಂಡು ಆನಿಯನ್ಸ್ಗೆ ಸ್ವಲ್ಪ ವಾಟರ್ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಇವಾಗ ಅದನ್ನು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೊಂಡು ಚಿಕನ್ನು ಸ್ವಲ್ಪ ಸಾಲ್ಟ್ ಹಾಕಿ ಆ ಒಂದು ಪೇಸ್ಟಲ್ಲಿ ಅದು ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಟ್ಟು ನೆಕ್ಸ್ಟು ಸೊಪ್ಪನ್ನ ಏನು ಕೂಲ್ ಮಾಡೋಕ್ಕೆ ಇಟ್ಕೊಂಡಿದ್ವಿ ಆ ಪೇಸ್ಟನ್ನ ಆ್ಯಡ್ ಮಾಡಿ ಅದಾದ ನಂತರ ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಕೂಡ ಸ್ವಲ್ಪ ಹೊತ್ತು ಬಿಟ್ಟು ಈಗ 2.5 ಗ್ಲಾಸ್ ಅಕ್ಕಿನ ಹಾಕ್ಕೊಂಡು ನೆಕ್ಸ್ಟ್ ಅದಕ್ಕೆ 4 ಗ್ಲಾಸ್ ವಾಟರ್ ಹಾಕ್ಕೊಂಡು ಸ್ವಲ್ಪ ಮನೆಯಲ್ಲೇ ಮಾಡಿಟ್ಕೊಂಡಿರೋ ಬಿರಿಯಾನಿ ಮಸಾಲ ಪೌಡರ್ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ಜ್ಯೂಸ್ ಹಿಂಡ್ಬಿಟ್ಟು ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ 2 ವಿಷಲ್ ತೊಗೊಳ್ಳೋಣ. ಅದಾದ ನಂತರ ಇವಾಗ ನೀವೇ ನೋಡ್ಬೋದು ಘಮ ಘಮ ಅನ್ನೋ ಚಿಕನ್ ದೊನ್ನೆ ಬಿರಿಯಾನಿ ರೆಡಿಯಾಗಿದೆ. ಇವಾಗ ಮನೆಯವ್ರಿಗೆಲ್ಲ ಟೇಸ್ಟ್ ಮಾಡೋದಕ್ಕೆ ಕೊಟ್ಟು ಟೇಸ್ಟ್ ಹೆಂಗಿದೆ ಅಂತ ಕೇಳ್ತಾ ಇದ್ದೀವಿ. ಎಲ್ಲರೂ ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಚಿಕನ್ ಬಿರಿಯಾನಿ ಬಂದುಬಿಟ್ಟು ಎಲ್ರಿಗೂ ತುಂಬ ಇಷ್ಟ ಆಯಿತು. ನಮ್ಮ ಡ್ಯಾಡಿ ಬಂದುಬಿಟ್ಟು ಚಿಕನ್ ಬಿರಿಯಾನಿ ತಿನ್ನಲ್ಲ, ಸೊ ಅವ್ರಿಗೆ ಅದಕ್ಕೆ ನನ್ನ ತಂಗಿ ಸಪ್ರೇಟಾಗಿ ಮುದ್ದೆ ಮತ್ತು ಚಿಕನ್ ಸಾಂಬಾರು ಮಾಡಿದ್ಲು. ಅವರಿಗೂ ಕೂಡ ಚಿಕನ್ ಸಾಂಬಾರು ತುಂಬ ಇಷ್ಟ ಆಯಿತು. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿನಿ ವ್ಲಾಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.